ಕೋಲಾರದಲ್ಲಿ ಉಚಿತ ಹೆಲ್ಮೆಟ್ಗೆ ಜನರು ಮುಗಿಬಿದ್ದಿದ್ದಾರೆ. ನಾಮುಂದು ತಾಮುಂದು ಅಂತ ಹೇಳಿ ನೂಕು ನುಗ್ಗಲು ಉಂಟಾಗಿದೆ. ಮುಳಬಾಗಿಲು ಪಟ್ಟಣದಲ್ಲಿ ಹೆಲ್ಮೆಟ್ಗಾಗಿ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಬಾಲಾಜಿ ಭವನದ ಬಳಿ ಉಚಿತ ಹೆಲ್ಮೆಟ್ ವಿತರಣೆಯನ್ನ ಮಾಡ್ತಾ ಇದ್ರು. ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಹೆಲ್ಮೆಟ್ ಅನ್ನ ವಿತರಣೆ ಮಾಡ್ತಾ ಇದ್ರು. ಸುಮಾರು 20,000 ಹೆಲ್ಮೆಟ್ ಉಚಿತವಾಗಿ ವಿತರಣೆಯನ್ನ ಮಾಡಿದ್ರು. ಹೆಲ್ಮೆಟ್ ಪಡೆಯೋದಕ್ಕೆ ಜನರು ನೂಕು ನುಗ್ಗಲು ಕಂಡು ಬಂದಿದೆ. ಹೆಲ್ಮೆಟ್ ಅನ್ನ ಪಡೆಯೋದಕ್ಕೆ ಜನ ನೂಕು ನುಗ್ಗಲಾಗಿ ಬಂದಿದ್ದಾರೆ. ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಅನ್ನ ವಿತರಣೆ ಮಾಡ್ತಾ ಇದ್ರು. ಇದನ್ನ ಪಡ್ಕೊಳ್ಳೋದಕ್ಕೆ ಜನ ನೂಕು ನುಗ್ಗಲು ಕಂಡು ಬಂದಿದೆ. ನೋಡಿ, ಹೆಲ್ಮೆಟ್ ಅನ್ನ ಫ್ರೀಯಾಗಿ ಕೊಡ್ತಾರೆ ಅಂತೇಳಿ ಜನ ಒಂದೊಂದಲ್ಲ, ಬಗ್ಲಲ್ಲೊಂದು, ಕಂಕುಳಲ್ಲೊಂದು, ಕೈಯಲ್ಲೊಂದು, ಮುಳುಬಾಗಿಲಿನಲ್ಲಿ ಹೆಲ್ಮೆಟ್ಗಾಗಿ ಜನ ಮುಗಿಬಿದ್ದಿರುವಂತದ್ದು. ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ನವರು ಸಂಚಾರದ ನಿಯಮಗಳನ್ನು ಪಾಲಿಸಬೇಕು. ಜನ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು. ತಮ್ಮ ಆರೋಗ್ಯ ಮುಖ್ಯ, ತಮ್ಮ ಜೀವಕ್ಕೆ ಆಪತ್ತಾಗಬಾರ್ದು. ಹಾಗಾಗಿ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು ಅಂತೇಳಿ ಹೆಲ್ಮೆಟ್ ಅನ್ನ ಉಚಿತವಾಗಿ ಎಲ್ಲರಿಗೂ ಕೂಡ ಕೊಡ್ತಾ ಇದ್ರೆ ಜನ ಅಂತೂ ಮುಗಿಬಿದ್ದು ಹೆಲ್ಮೆಟ್ಗಾಗಿ ಲಾರಿ ಹತ್ತಾ ಇರೋದೇನು, ಹಾರ್ತಾ ಇರೋದೇನು, ಜಿಗಿತಾ ಇರೋದೇನು, ಪೊಲೀಸರಂತೂ ಹೈರಾಣಾಗಿ ಹೋಗಿದ್ದಾರೆ. ಉಚಿತವಾಗಿ ಹೆಲ್ಮೆಟ್ ಪಡೆಯೋದ್ರೊಳಗಡೆ ಪಾಪ ಪೊಲೀಸರು ಅದನ್ನ ಕಂಟ್ರೋಲ್ ಮಾಡೋರು ಪಾಪ ಹೈರಾಣಾಗಿ ಹೋಗಿದ್ದಾರೆ. ಜನವೂ ಜನ 20,000 ಹೆಲ್ಮೆಟ್ ಅನ್ನ ಹಂಚಿಕೆ ಮಾಡ್ತಾ ಇದ್ರಂತೆ. ಹೆಲ್ಮೆಟ್ಗಾಗಿ ಹೈಡ್ರಾಮವೇ ನಡೆದೋಗಿದೆ. ಕೋಲಾರದಲ್ಲಿ ಉಚಿತ ಹೆಲ್ಮೆಟ್ಗೆ ಜನರು ಮುಗಿಬಿದ್ದಿದ್ದಾರೆ. ನಾಮುಂದು ತಾಮುಂದು ಅಂತ ಹೇಳಿ ನೂಕು ನುಗ್ಗಲು ಉಂಟಾಗಿದೆ. ಮುಳಬಾಗಿಲು ಪಟ್ಟಣದಲ್ಲಿ ಹೆಲ್ಮೆಟ್ಗಾಗಿ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಬಾಲಾಜಿ ಭವನದ ಬಳಿ ಉಚಿತ ಹೆಲ್ಮೆಟ್ ವಿತರಣೆಯನ್ನ ಮಾಡ್ತಾ ಇದ್ರು. ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಹೆಲ್ಮೆಟ್ ಅನ್ನ ವಿತರಣೆ ಮಾಡ್ತಾ ಇದ್ರು. ಸುಮಾರು 20,000 ಹೆಲ್ಮೆಟ್ ಉಚಿತವಾಗಿ ವಿತರಣೆಯನ್ನ ಮಾಡಿದ್ರು. ಹೆಲ್ಮೆಟ್ ಪಡೆಯೋದಕ್ಕೆ ಜನರು ನೂಕು ನುಗ್ಗಲು ಕಂಡು ಬಂದಿದೆ. ಹೆಲ್ಮೆಟ್ ಅನ್ನ ಪಡೆಯೋದಕ್ಕೆ ಜನ ನೂಕು ನುಗ್ಗಲಾಗಿ ಬಂದಿದ್ದಾರೆ. ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಅನ್ನ ವಿತರಣೆ ಮಾಡ್ತಾ ಇದ್ರು. ಇದನ್ನ ಪಡ್ಕೊಳ್ಳೋದಕ್ಕೆ ಜನ ನೂಕು ನುಗ್ಗಲು ಕಂಡು ಬಂದಿದೆ. ನೋಡಿ, ಹೆಲ್ಮೆಟ್ ಅನ್ನ ಫ್ರೀಯಾಗಿ ಕೊಡ್ತಾರೆ ಅಂತೇಳಿ ಜನ ಒಂದೊಂದಲ್ಲ, ಬಗ್ಲಲ್ಲೊಂದು, ಕಂಕುಳಲ್ಲೊಂದು, ಕೈಯಲ್ಲೊಂದು, ಮುಳುಬಾಗಿಲಿನಲ್ಲಿ ಹೆಲ್ಮೆಟ್ಗಾಗಿ ಜನ ಮುಗಿಬಿದ್ದಿರುವಂತದ್ದು. ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ನವರು ಸಂಚಾರದ ನಿಯಮಗಳನ್ನು ಪಾಲಿಸಬೇಕು. ಜನ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು. ತಮ್ಮ ಆರೋಗ್ಯ ಮುಖ್ಯ, ತಮ್ಮ ಜೀವಕ್ಕೆ ಆಪತ್ತಾಗಬಾರ್ದು. ಹಾಗಾಗಿ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು ಅಂತೇಳಿ ಹೆಲ್ಮೆಟ್ ಅನ್ನ ಉಚಿತವಾಗಿ ಎಲ್ಲರಿಗೂ ಕೂಡ ಕೊಡ್ತಾ ಇದ್ರೆ ಜನ ಅಂತೂ ಮುಗಿಬಿದ್ದು ಹೆಲ್ಮೆಟ್ಗಾಗಿ ಲಾರಿ ಹತ್ತಾ ಇರೋದೇನು, ಹಾರ್ತಾ ಇರೋದೇನು, ಜಿಗಿತಾ ಇರೋದೇನು, ಪೊಲೀಸರಂತೂ ಹೈರಾಣಾಗಿ ಹೋಗಿದ್ದಾರೆ. ಉಚಿತವಾಗಿ ಹೆಲ್ಮೆಟ್ ಪಡೆಯೋದ್ರೊಳಗಡೆ ಪಾಪ ಪೊಲೀಸರು ಅದನ್ನ ಕಂಟ್ರೋಲ್ ಮಾಡೋರು ಪಾಪ ಹೈರಾಣಾಗಿ ಹೋಗಿದ್ದಾರೆ. ಜನವೂ ಜನ 20,000 ಹೆಲ್ಮೆಟ್ ಅನ್ನ ಹಂಚಿಕೆ ಮಾಡ್ತಾ ಇದ್ರಂತೆ. ಹೆಲ್ಮೆಟ್ಗಾಗಿ ಹೈಡ್ರಾಮವೇ ನಡೆದೋಗಿದೆ. ಕೋಲಾರದಲ್ಲಿ ಉಚಿತ ಹೆಲ್ಮೆಟ್ಗೆ ಜನರು ಮುಗಿಬಿದ್ದಿದ್ದಾರೆ.
ನಾಮುಂದು ತಾಮುಂದು ಅಂತ ಹೇಳಿ ನೂಕು ನುಗ್ಗಲು ಉಂಟಾಗಿದೆ. ಮುಳಬಾಗಿಲು ಪಟ್ಟಣದಲ್ಲಿ ಹೆಲ್ಮೆಟ್ಗಾಗಿ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಬಾಲಾಜಿ ಭವನದ ಬಳಿ ಉಚಿತ ಹೆಲ್ಮೆಟ್ ವಿತರಣೆಯನ್ನ ಮಾಡ್ತಾ ಇದ್ರು. ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಹೆಲ್ಮೆಟ್ ಅನ್ನ ವಿತರಣೆ ಮಾಡ್ತಾ ಇದ್ರು. ಸುಮಾರು 20,000 ಹೆಲ್ಮೆಟ್ ಉಚಿತವಾಗಿ ವಿತರಣೆಯನ್ನ ಮಾಡಿದ್ರು. ಹೆಲ್ಮೆಟ್ ಪಡೆಯೋದಕ್ಕೆ ಜನರು ನೂಕು ನುಗ್ಗಲು ಕಂಡು ಬಂದಿದೆ. ಹೆಲ್ಮೆಟ್ ಅನ್ನ ಪಡೆಯೋದಕ್ಕೆ ಜನ ನೂಕು ನುಗ್ಗಲಾಗಿ ಬಂದಿದ್ದಾರೆ. ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಅನ್ನ ವಿತರಣೆ ಮಾಡ್ತಾ ಇದ್ರು. ಇದನ್ನ ಪಡ್ಕೊಳ್ಳೋದಕ್ಕೆ ಜನ ನೂಕು ನುಗ್ಗಲು ಕಂಡು ಬಂದಿದೆ. ನೋಡಿ, ಹೆಲ್ಮೆಟ್ ಅನ್ನ ಫ್ರೀಯಾಗಿ ಕೊಡ್ತಾರೆ ಅಂತೇಳಿ ಜನ ಒಂದೊಂದಲ್ಲ, ಬಗ್ಲಲ್ಲೊಂದು, ಕಂಕುಳಲ್ಲೊಂದು, ಕೈಯಲ್ಲೊಂದು, ಮುಳುಬಾಗಿಲಿನಲ್ಲಿ ಹೆಲ್ಮೆಟ್ಗಾಗಿ ಜನ ಮುಗಿಬಿದ್ದಿರುವಂತದ್ದು. ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ನವರು ಸಂಚಾರದ ನಿಯಮಗಳನ್ನು ಪಾಲಿಸಬೇಕು. ಜನ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು. ತಮ್ಮ ಆರೋಗ್ಯ ಮುಖ್ಯ, ತಮ್ಮ ಜೀವಕ್ಕೆ ಆಪತ್ತಾಗಬಾರ್ದು. ಹಾಗಾಗಿ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು ಅಂತೇಳಿ ಹೆಲ್ಮೆಟ್ ಅನ್ನ ಉಚಿತವಾಗಿ ಎಲ್ಲರಿಗೂ ಕೂಡ ಕೊಡ್ತಾ ಇದ್ರೆ ಜನ ಅಂತೂ ಮುಗಿಬಿದ್ದು ಹೆಲ್ಮೆಟ್ಗಾಗಿ ಲಾರಿ ಹೊತ್ತಾ ಇರೋದೇನು, ಹಾರ್ತಾ ಇರೋದೇನು, ಜಿಗಿತಾ ಇರೋದೇನು. ಪೊಲೀಸರಂತೂ ಹೈರಾಣಾಗಿ ಹೋಗಿದ್ದಾರೆ. ಉಚಿತವಾಗಿ ಹೆಲ್ಮೆಟ್ ಪಡೆಯೋದ್ರೊಳಗಡೆ ಪಾಪ ಪೊಲೀಸರು ಅದನ್ನ ಕಂಟ್ರೋಲ್ ಮಾಡೋರು ಪಾಪ ಹೈರಾಣಾಗಿ ಹೋಗಿದ್ದಾರೆ. ಜನವೂ ಜನ 20,000 ಹೆಲ್ಮೆಟ್ ಅನ್ನ ಹಂಚಿಕೆ ಮಾಡ್ತಾ ಇದ್ರಂತೆ. ಹೆಲ್ಮೆಟ್ಗಾಗಿ ಹೈಡ್ರಾಮವೇ ನಡೆದು ಹೋಗಿದೆ. ಕೋಲಾರದಲ್ಲಿ ಉಚಿತ ಹೆಲ್ಮೆಟ್ಗೆ ಜನರು ಮುಗಿಬಿದ್ದಿದ್ದಾರೆ. ನಾಮುಂದು ತಾಮುಂದು ಅಂತ ಹೇಳಿ ನೂಕು ನುಗ್ಗಲು ಉಂಟಾಗಿದೆ. ಮುಳಬಾಗಿಲು ಪಟ್ಟಣದಲ್ಲಿ ಹೆಲ್ಮೆಟ್ಗಾಗಿ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಬಾಲಾಜಿ ಭವನದ ಬಳಿ ಉಚಿತ ಹೆಲ್ಮೆಟ್ ವಿತರಣೆಯನ್ನ ಮಾಡ್ತಾ ಇದ್ರು. ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಹೆಲ್ಮೆಟ್ ಅನ್ನ ವಿತರಣೆ ಮಾಡ್ತಾ ಇದ್ರು. ಸುಮಾರು 20,000 ಹೆಲ್ಮೆಟ್ ಉಚಿತವಾಗಿ ವಿತರಣೆಯನ್ನ ಮಾಡಿದ್ರು. ಹೆಲ್ಮೆಟ್ ಪಡೆಯೋದಕ್ಕೆ ಜನರು ನೂಕು ನುಗ್ಗಲು ಕಂಡು ಬಂದಿದೆ. ಹೆಲ್ಮೆಟ್ ಅನ್ನ ಪಡೆಯೋದಕ್ಕೆ ಜನ ನೂಕು ನುಗ್ಗಲಾಗಿ ಬಂದಿದ್ದಾರೆ. ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಅನ್ನ ವಿತರಣೆ ಮಾಡ್ತಾ ಇದ್ರು. ಇದನ್ನ ಪಡ್ಕೊಳ್ಳೋದಕ್ಕೆ ಜನ ನೂಕು ನುಗ್ಗಲು ಕಂಡು ಬಂದಿದೆ. ನೋಡಿ, ಹೆಲ್ಮೆಟ್ ಅನ್ನ ಫ್ರೀಯಾಗಿ ಕೊಡ್ತಾರೆ ಅಂತೇಳಿ ಜನ ಒಂದೊಂದಲ್ಲ, ಬಗ್ಲಲ್ಲೊಂದು, ಕಂಕುಳಲ್ಲೊಂದು, ಕೈಯಲ್ಲೊಂದು, ಮುಳುಬಾಗಿಲಿನಲ್ಲಿ ಹೆಲ್ಮೆಟ್ಗಾಗಿ ಜನ ಮುಗಿಬಿದ್ದಿರುವಂತದ್ದು. ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ನವರು ಸಂಚಾರದ ನಿಯಮಗಳನ್ನು ಪಾಲಿಸಬೇಕು. ಜನ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು. ತಮ್ಮ ಆರೋಗ್ಯ ಮುಖ್ಯ, ತಮ್ಮ ಜೀವಕ್ಕೆ ಆಪತ್ತಾಗಬಾರ್ದು. ಹಾಗಾಗಿ ಹೆಲ್ಮೆಟ್ ಹಾಕೊಂಡು ಓಡಾಡಬೇಕು ಅಂತೇಳಿ ಹೆಲ್ಮೆಟ್ ಅನ್ನ ಉಚಿತವಾಗಿ ಎಲ್ಲರಿಗೂ ಕೂಡ ಕೊಡ್ತಾ ಇದ್ರೆ ಜನ ಅಂತೂ ಮುಗಿಬಿದ್ದು ಹೆಲ್ಮೆಟ್ಗಾಗಿ ಲಾರಿ ಹೊತ್ತಾ ಇರೋದೇನು, ಹಾರ್ತಾ ಇರೋದೇನು, ಜಿಗಿತಾ ಇರೋದೇನು. ಪೊಲೀಸರಂತೂ ಹೈರಾಣಾಗಿ ಹೋಗಿದ್ದಾರೆ. ಉಚಿತವಾಗಿ ಹೆಲ್ಮೆಟ್ ಪಡೆಯೋದ್ರೊಳಗಡೆ ಪಾಪ ಪೊಲೀಸರು ಅದನ್ನ ಕಂಟ್ರೋಲ್ ಮಾಡೋರು ಪಾಪ ಹೈರಾಣಾಗಿ ಹೋಗಿದ್ದಾರೆ. ಜನವೂ ಜನ 20,000 ಹೆಲ್ಮೆಟ್ ಅನ್ನ ಹಂಚಿಕೆ ಮಾಡ್ತಾ ಇದ್ರಂತೆ. ಹೆಲ್ಮೆಟ್ಗಾಗಿ ಹೈಡ್ರಾಮವೇ ನಡೆದು ಹೋಗಿದೆ. वही जब नेट